ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆಲ್ಲರಿಗೂ ಸ್ವಾಗತ ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ ನಂಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದ್ರೆ ಇಲ್ಲಿಗಿಂತ ಅಪ್ಡೇಟ್ ಮುಂಚೆ ಅಲ್ಲಿ ಬರ್ತಾ ಇರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮಗ ಸೊ ಓಕೆ ಮೊದಲನೇ ಅಪ್ಡೇಟ್ ವಿತೌಟ್ ಮೇಕಿಂಗ್ ಡಿಲೇ ಇಂಗ್ಲೆಂಡ್ ಅವರ ಸ್ಕ್ವಾಡ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಏನ್ ಧೈರ್ಯ ಆಗಿರು ಇಂಗ್ಲೆಂಡ್ ಟೀಮಿಗೆ ಮೊದಲನೇ T20ಗೆ ಒಂಥರ ಟೆಸ್ಟ್ ಮ್ಯಾಚ್ ಅನೌನ್ಸ್ ಮಾಡ್ದಂಗೆ ಮಾಡ್ಬಿಟ್ಟಿದ್ರಲ್ಲ ಆ ಪಟ್ಟಿ ಧೈರ್ಯ ಅಂತ ಕಾಣಿಸುತ್ತೆ ಸೊ 11 ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು ಮಗ ಹಿಂಗಿದೆ ಅಂತ ಫಿಲ್ ಸಾಲ್ಟ್ ಒಂಥರ ನಮ್ಮ RCBಯ ಮೂರು ಪ್ಲೇಯರ್ಸ್ಗಳು ಮೂರು ಮೈನ್ ಪ್ಲೇಯರ್ಸ್ಗಳು ಇಲ್ಲಿದ್ದಾರೆ ಇಲ್ಲೊಂಥರ ನೋಡಬೇಕು ಅಂತಾರೆ ಹೆಂಗೆ ನೋಡೋಕೆ ಹೋದ್ರೆ RCB ಟೆಸ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಯಾವ ಥರ ಆಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಜಾಕೋಬ್ ಬೆದಲ್ ಇದ್ದಾರೆ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ ಕೂಡ ಇದ್ದಾರೆ ನಮ್ಮ RCB ಕಡೆಯಿಂದ ಆಲ್ರೆಡಿ ಟೆಸ್ಟ್ ಆಗಿದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ಜಾಕೋಬ್ ಬೆದಲ್ ಸ್ವಲ್ಪ ಟೆಸ್ಟ್ ಆಗಬೇಕಾಗಿದೆ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಫಿಲ್ ಸಾಲ್ಟ್ ಬ್ಯಾಂಡ್ ಆಕೆಟ್ ಜಾಸ್ ಬಟ್ಲರ್ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾ ಇಲ್ಲ ಅಂತ ಅಫಿಷಿಯಲಿ ಇವಾಗ ಬಂದಿದೆ ಈಚೆಗಡೆ ಅವ್ರ ಜಾಗದಲ್ಲಿ ಫಿಲ್ ಸಾಲ್ಟ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಹ್ಯಾರಿ ಬ್ರೂಕ್ ಅವರು ವೈಸ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟೋನ್ ಜಾಕೋಬ್ ಬೆತಲ್ ಅವರು ಮಿಡ್ ಲೋಡಲ್ಲಿ ಆಡ್ತಾರೆ ಲೋವರ್ ಮಿಡ್ ಲೋಡಲ್ಲಿ ಆಡ್ತಾರೆ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಆ್ಯಂಡ್ ಜಾಮಿ ಅವರಿದ್ದಾರೆ ಗಸ್ ಆಕಿಂಗ್ಸ್ಟೋನ್ ಜೊತೆಗೆ ಜೋಫರ್ ಆರ್ಚರ್ ಆದಿಲ್ ರಶೀದ್ ಆ್ಯಂಡ್ ಮಾಕೂಡ್ ನೋಡೋಣ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಬಂದಿದೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಮ RCB ಪ್ಲೇಯರ್ಸ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಇರುತ್ತೆ ಈ ಮೂರು ಜನದ ಮೇಲೆ ಅಪ್ಡೇಟ್ ನಂಬರ್ 2 ನಮ್ಮ KL ರಾಹುಲ್ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿದೆ ಮಗ ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ 30ನೇ ತಾರೀಕು ಆಡ್ತೀನಿ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ ರೈಲ್ವೇಸ್ ಎಗೇನ್ಸ್ಟು ಇವರು ಕೂಡ 30ನೇ ತಾರೀಕಿಂದ ಆಡುವಂಥ ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕ ಪರವಾಗಿ ನಮ್ಮ KL ರಾಹುಲ್ ಕೂಡ ವಿರಾಟ್ ಕೊಹ್ಲಿಗೆ ಯಾವ ರೀತಿ ನೆಕ್ ಪೈನ್ ಇತ್ತೋ ಇವ್ರಿಗೂ ಕೂಡ ಅದೇನೋ ಶೋಲ್ಡರ್ ಪೈನ್ ಏನೋ ಇತ್ತಂತೆ ಸೊ ಆ ಪೈನು ಗೀನು ಎಲ್ಲ ಸುಧಾರಿಸ್ಕೊಂಡು 30ನೇ ತಾರೀಕು ರಿಕವರ್ ಆಗಿಬಿಟ್ಟು ಬಂದ್ಬಿಟ್ಟು ಆಡ್ತಾರಂತೆ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ರಣಜಿಲಿ ಅಪ್ಡೇಟ್ ನಂಬರ್ 3 ವಿರಾಟ್ ಕೊಹ್ಲಿ ಬಗ್ಗೆ ಸೌರವ್ ಗಂಗೂಲಿ ಫುಲ್ ಆ ಥರ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ಬಿಟ್ಟಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಏನು ಗುರು ವಿರಾಟ್ ಕೊಹ್ಲಿ ಬಗ್ಗೆ ಈ ರೇಂಜ್ಗೆಲ್ಲ ಮಾತಾಡ್ತಾರೆ ಅಂತ ಐ ಥಿಂಕ್ ವಿರಾಟ್ ಕೊಹ್ಲಿ ಇಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಪ್ಲೇಯರ್ ಫಾರ್ ಮೆನ್ಸ್ ಕ್ರಿಕೆಟ್ ಟು ಸ್ಕೋರ್ 80 ಇಂಟರ್ನ್ಯಾಷನಲ್ ಹಂಡ್ರೆಡ್ಸ್ ಇನ್ ಕೆರಿಯರ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್ ಅಂತ ಹೇಳಿದ್ದಾರೆ ಹೊಡಿಬೇಕು ಅಂದರೆ ಮೀಟರ್ ಇರಬೇಕು ಗುರು ಅಂತ ಸಿಂಪಲಾಗಿ ಹೇಳಿದ್ದಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಓಕೆ ಫಾರ್ ಮೀ ಈಸ್ ಪ್ರಾಬ್ಲಿ ದ ಗ್ರೇಟೆಸ್ಟ್ ವೈಟ್ ಬಾಲ್ ಪ್ಲೇಯರ್ ದ ವರ್ಡ್ಸ್ ಆಸ್ ಸೀನ್ ಅಂತ ಹೇಳಿದ್ದಾರೆ ವೈಟ್ ಬಾಲ್ ಫಾರ್ಮೇಟ್ ಅಂತ ಬಂದಾಗ ಲೆಜೆಂಡು ಗುರು ವಿರಾಟ್ ಕೊಹ್ಲಿ ಅಂತ ಒಬ್ಬರು ಲೆಜೆಂಡೇನೇ ಹೇಳಿದ್ದಾರೆ ಅಂತಂದರೆ ಒಬ್ವಿಯಸ್ಲಿ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಸ್ವಲ್ಪ ಜನ ಮಾಡ್ಕೊಳಲ್ಲ ಹುರ್ಕೊಳೋರು ವಿರಾಟ್ ಕೊಹ್ಲಿ ಕಂಡ್ರೆ ಹುರ್ಕೊಳ್ಳಿ ಅಷ್ಟೇ ಅಪ್ಡೇಟ್ ನಂಬರ್ 4 ಶಮ್ಮಿ ಇಂಡಿಯನ್ ಕಲರ್ಸ್ ಅಲ್ಲಿ ರಿಟರ್ನ್ ಆಗಿದ್ದಾರೆ ಆಫ್ಟರ್ 1.5 ಇಯರ್ಸ್ ಎಲ್ಲರಿಗೂ ಗೊತ್ತಿರೋದ್ರೆ ಪ್ರಾಕ್ಟೀಸ್ ಜೋರಾಗಿ ಮಾಡ್ತಾ ಇದ್ದಾರೆ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದರೆ ದ ಹಂಗರ್ ಟು ಪ್ಲೇ ಫಾರ್ ಯುವರ್ ಕಂಟ್ರಿ ಶುಡ್ ನೆವರ್ ಸ್ಟಾಪ್ ಇಫ್ ಯು ಲವ್ ಯುವರ್ ಕಂಟ್ರಿ ಯು ವಿಲ್ ಕೀಪ್ ಫೈಟಿಂಗ್ ಬ್ಯಾಕ್ ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಗೆಟ್ ಇಂಜೋರ್ಡ್ ಅಂತ ಹೇಳಿದ್ದಾರೆ ಹೌದು ಸಿಕ್ಕಾಪಟ್ಟೆ ಇಂಜುರೀಸ್ಗಳಂತೂ ಫೇಸ್ ಮಾಡಿದ್ರೆ ಶಮ್ಮಿ ಅಂತೂ ರೀಸೆಂಟಾಗಿ ಬ್ಯಾಕ್ ಟು ಬ್ಯಾಕ್ ಇಂಜುರಿ ನೀ ಇಂಜುರಿ ಆ್ಯಂಕಲ್ ಇಂಜುರಿ ಈ ಇಂಜುರಿ ಎಲ್ಲ ಇಂಜುರಿನೂ ರಿಕವರ್ ಆಗ್ಬಿಟ್ಟು ಬಂದಿದ್ದಾರೆ ನಿನಗೊಂದು ಕಿಚ್ಚಿತ್ತು ಅಂತ ಅಂದರೆ ದೇಶಕ್ಕೆ ಆಡಬೇಕು ನಜ್ಜಿ ಗೆಲ್ಲಿಸ್ಬೇಕು ನಮ್ಮ ತಂಡನ ನಾನು ಇಂಡಿಯನ್ ಗೆಲ್ಲಿಸ್ಬೇಕು ಅನ್ನೋ ಒಂದು ಕಿಚ್ಚಿತ್ತು ನಾನು ಆಡಬೇಕು ಅನ್ನೋದಿತ್ತು ಅಂತಂದರೆ ನಿನಗೆ ಎಷ್ಟೇ ಇಂಜುರಿ ಆದ್ರೂ ಒಂದು ಮ್ಯಾಟ್ರ್ ಆಗೋದಿಲ್ಲ ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ನಾನು ಕೂಡ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಪ್ಡೇಟ್ ನಂಬರ್ 5 ಅಕ್ಷರ್ ಪಟೇಲ್ ಅವರು ಮಾತಾಡಿದ್ದಾರೆ ವೈಸ್ ಕ್ಯಾಪ್ಟನ್ಸಿ ವಾಯ್ಸು ಹೆಂಗೆ ಗುರು ನಿಮ್ಮದು ಕತೆ ಏನಿದು ಟ್ರಾನ್ಸಿಷನ್ ಆಗ್ತಿದೆಯಾ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಫ್ಯೂಚರ್ ಕ್ಯಾಪ್ಟನ್ ಅವರು ಆಗೋ ಸಾಧ್ಯತೆ ಇದೆಯಾ ನೀವು ಅಥವಾ ನೀವು ಇದನ್ನು ಯಾವ ಥರ ತೊಗೊತೀರಾ ಕೆಪಬಿಲಿಟಿ ಇದೆಯಾ ನಿಮಗೆ ಪ್ರೂವ್ ಮಾಡ್ಕೊತೀರಾ ನೀವು ಇದನ್ನು ಅದು ಇದು ಅಂತೆಲ್ಲ ಕ್ವಶನ್ ಬಂದಾಗ ಅವ್ರು ಕೊಟ್ಟರು ಅಂತ ಉತ್ತರ ಏನಮ್ಮ ಅಂತಂದರೆ ನಾನು ಯಾರಿಗೂ ಏನು ಪ್ರೂವ್ ಮಾಡ್ಕೋಬೇಕಾಗಿಲ್ಲ ಗುರು ಐ ಡೋಂಟ್ ವಾಂಟ್ ಟು ಪ್ರೂವ್ ಎನಿಥಿಂಗ್ ಟು ಎನಿ ಒನ್ ಐ ಹ್ಯಾವ್ ಪ್ಲೇಡ್ ಇನ್ ಆಲ್ 3 ಫಾರ್ಮ್ಯಾಟ್ಸ್ ಜನಕ್ಕೆ ಗೊತ್ತು ನಾನೆಲ್ಲ ಫಾರ್ಮ್ಯಾಟು ಆಡಿದ್ದೀನಿ ನನ್ನ ಕೇಪಬಿಲಿಟಿ ಏನಿದೆ ಅಂತ ನನಗೆ ಗೊತ್ತು ಚೆನ್ನಾಗಿ ಅಂತ ಹೇಳಿದರೆ ಆ್ಯಂಡ್ ಈ ವೈಸ್ ಕ್ಯಾಪ್ಟನ್ಸಿ ಏನು ಕೊಟ್ಟಿದ್ದಾರೆ ಇದು ಖಂಡಿತ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಜೊತೆಗೇ ಬರುತ್ತೆ ಇಫ್ ದೇರ್ ಇಸ್ ಎ ಟ್ರಾನ್ಸಿಷನ್ ಆ್ಯಂಡ್ ಇಫ್ ಐ ಆಮ್ ಗಿವನ್ ಎ ರೋಲ್ ಐ ವಿಲ್ ಫೋಕಸ್ ಆನ್ ದ್ಯಾಟ್ ಆ್ಯಂಡ್ ವಾಟ್ ಐ ಹ್ಯಾವ್ ಟು ಡೂ ಅಂತ ಹೇಳಿದ್ದಾರೆ ನನಗೆ ಯಾರೋ ಒಂದು ವಿಶೇಷವಾಗಿರುವಂಥ ರೋಲ್ನ ಕೊಟ್ಟರು ಅಂತಂದರೆ ನಾನು ಚಾಚು ತಪ್ಪದಂಗೆ ಕಡಕ್ಕಾಗೆ ನಿಭಾಯಿಸ್ತೀನಿ ಮಗ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಮ್ಯಾಚ್ನ ನೋಡಿ ನೀವು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನಾನು ಯಾರಿಗೂ ಏನೋ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಪ್ರಿಸೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಬಾ